ಸರ್ ಇಲ್ಲಿ ಗೋಡೆ ಮೇಲೆ ನೆರಳು ಕಾಣಿಸ್ತಾ ಇದೆಯಲ್ಲ, ಅದು ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥ ದೊಡ್ಡ ಗೋಪುರ ಬಿಸ್ಟಪ್ಪಾಯ ಗೋಪುರದ ನೆರಳು ಬಿಟ್ಟ ಛಾಯೆ. ಹಂಪಿಯ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಮುಂದೆ ಇದ್ದೀವಿ. ಗೈಡ್ ಮಂಜುನಾಥ್ ಗೌಡ ಅವ್ರ ಜೊತೆ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಏನು ಬನ್ನಿ ನೋಡೋಣ. ಸೊ ಈಗ ನಾವಿರೋದು ಬಂದು ವಿರೂಪಾಕ್ಷ ದೇವಸ್ಥಾನ ಮುಂದ್ಗಡೆ. ಇದಕ್ಕೆ ವಿರೂಪಾಕ್ಷ ಬಜಾರ್, ವಿರೂಪಾಕ್ಷ ಮಾರುಕಟ್ಟೆ ಅಂತ. ಈ ಮಾರುಕಟ್ಟೆಯಲ್ಲಿ ಎರಡು ಕಡೆಯೂ ಶಾಪಿಂಗ್ ಕಾಂಪ್ಲೆಕ್ಸ್, ಅಂಗಡಿ ಮಳಿಗೆಗಳು. ಅಲ್ಲಿ ನೋಡಿ ಕೆಳಗಡೆ ಕಾಣ್ತದಲ್ಲ, G+1 ನೆಲ ಮತ್ತು ಮೇಲ್ಗಡೆ. ಸೊ ಹೀಗಾಗಿ 2 ಅಂತಸ್ತಿನ ಈ ಶಾಪಿಂಗ್ ಕಾಂಪ್ಲೆಕ್ಸು ಇಲ್ಲಿಂದ ಆ ಎಂಡ್ವರೆಗೂ, ಎದುರು ಬಸವಣ್ಣವರೆಗೂ ಇದೆ. ಎರಡು ಕಡೆ ಶಾಪಿಂಗ್ಸ್. ಇದರಲ್ಲಿ ಮುತ್ತು, ರತ್ನ, ವಜ್ರ, ವೈಡೂಗಳನ್ನು ಸೇರು ಬಳ್ಳ ಅಂತ ಅಳೆದು ಮಾರ್ತಾಯಿದ್ರು. ಇದು 14-15 ಶತಮಾನದಲ್ಲಿ ಬಹಳ ವೈಭವ ಮತ್ತು ವಿಭಿನ್ನ ರೀತಿಯ ಮಾರುಕಟ್ಟೆ. ಜೊತೆಗೆ ಇದು ಬಹಳ ಫೇಮಸ್ ಆಗಿತ್ತು ಸರ್. 2 ಪ್ರಮುಖ ಮಾರುಕಟ್ಟೆಗಳಂದರೆ ಒಂದು ವಿಠಲ ಬಜಾರ್, ಎರಡೊಂದು ವಿರೂಪಾಕ್ಷ ಬಜಾರ್. ಕೃಷ್ಣ ಬಜಾರಲ್ಲಿ ಸ್ಪೈಸಸ್, ಸಾಂಬಾರು ಪದಾರ್ಥಗಳನ್ನ ಮಾರ್ತಾಯಿದ್ರು. ಪಾನ್ ಇಲ್ಲ, ಕೃಷ್ಣ ಬಜಾರ್ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ. ಹಾಗಾಗಿ ಒಂದು ಪಾನ್ ಸುಪಾರಿ ಬಜಾರ್ ಇದೆ, ಅಡಿಕೆಲೆ ಮಾರುವಂಥದ್ದು. ಈ ರೀತಿ ಬೇರೆ ಬೇರೆ ಮಾರುಕಟ್ಟೆಗಳು ಬೇರೆ ಬೇರೆ ರೀತಿಯಾಗಿತ್ತು. ಬಟ್ ಇದು ವಿರೂಪಾಕ್ಷ ಬಜಾರ್, ವಿರೂಪಾಕ್ಷ ಮಾರುಕಟ್ಟೆ. ಇದು 2011ಕ್ಕಿಂತ ಮುಂಚೆ ಸ್ಥಳೀಯವಾಗಿ ಮನೆಗಳು ಮತ್ತು ಶಾಪ್ಸ್ ಎಲ್ಲ ಇತ್ತು. ಇದು ವರ್ಲ್ಡ್ ಹೆರಿಟೇಜ್ ಸೈಟು. ಎರಡನೇದು ಯುನೆಸ್ಕೋ ಸೈಟ್. ಜೊತೆಗೆ ESI ಆ್ಯಕ್ಟ್ ಪ್ರಕಾರ ಯಾವುದೇ ಒಬ್ಬ ಜನವಸತಿ ಈ ಮಾನ್ಯುಮೆಂಟ್ ಒಳಗಡೆ ಇರಬಾರ್ದು ಅನ್ನೋದಕ್ಕೆ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಶಿಫ್ಟ್ ಮಾಡಿರಿದೆ. ಹೀಗಾಗಿ ಇದನ್ನೆಲ್ಲ ರೆನೋವೇಷನ್ ನಡೀತಾ ಇದೆ, ಜೀರ್ಣೋದ್ಧಾರ ನಡೀತಾ ಇದೆ ಕೆಲಸ. ವಿರೂಪಾಕ್ಷ ಬಜಾರ್, ವಿರೂಪಾಕ್ಷ ಮಾರುಕಟ್ಟೆ. ಈ ಪೂರ್ವದಲ್ಲಿ ಭಿತ್ತಿ ಚಿತ್ರಗಳೇನಿದೆಯಲ್ಲ, ಅಲ್ಲಿ ಮೇಲ್ಗಡೆ ನೋಡಿ, ಎಡಗಡೆ ಅಲ್ಲಿ ಕಾಣ್ತದಲ್ಲ, ಅಲ್ಲಿ ವಿಷ್ಣು, ಶ್ರೀದೇವಿ ಮತ್ತು ಭೂದೇವಿ ಎಡಗಡೆಯಿಂದ. ಮಧ್ಯದಲ್ಲಿದೆಯಲ್ಲ, ಅಲ್ಲಿ ಕೃಷ್ಣ ಫ್ಲೂಟ್ ಇದೆ ನೋಡಿ, ವೇಣುಗೋಪಾಲ. ಎರಡು ಕಡೆ ರುಕ್ಮಿಣಿ ಮತ್ತು ಸತ್ಯಭಾಮ. ಸ್ವಲ್ಪ ಈ ಕಡೆ ಬನ್ನಿ, ಅಲ್ಲಿ ನಿಂತ್ಕೊಂಡ್ರೆ ಶಿವ, ಈ ಕಡೆ ಪಾರ್ವತಿ ಮತ್ತು ನಂದಿ, ಅದಕ್ಕೆ ಭೃಂಗು ಅಂತೀವಿ ನಾವು. ಅಲ್ಲಿ ಪಕ್ಕದಲ್ಲಿ ಗಣೇಶ ಇದೆ, ದ್ವಾರಪಾಲಕರು ನಂದಾಸುನಂದ. ಸ್ವಲ್ಪ ಈ ಕಡೆ ಬನ್ನಿ, ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ. ಸ್ವಲ್ಪ ಆ ಕಡೆ ಬನ್ನಿ, ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ. ಮತ್ತೆ ಕೊನೆಗೆ ಬಂದರೆ ವಾಲಿ, ಸುಗ್ರೀವ, ಹನುಮಂತ. ಹೌದು ಸರ್, ಇವೆಲ್ಲ ಅವಾಗೇ ಮಾಡಿರೋದಲ್ಲ. ಈ ದೇವಸ್ಥಾನ 6ರಿಂದ 9ನೇ ಶತಮಾನದಲ್ಲಿ ಒಳಗಡೆ ಗರ್ಭಗೃಹ ಮಾಡಿದಂಥದ್ದು. ನಂತರ ಪ್ರತಿಯೊಬ್ಬ ರಾಜ್ಯ ತನ್ನ ಅವಧಿಯಲ್ಲಿ ದೇವಸ್ಥಾನ ವಿಸ್ತಾರ ಮಾಡುವಂಥದ್ದು, ದೇವಸ್ಥಾನ ಅಭಿವೃದ್ಧಿ ಮಾಡುವಂಥದ್ದು, ದೇವಸ್ಥಾನನ ಜೀರ್ಣೋದ್ಧಾರ ಮಾಡುವಂಥದ್ದು ಪದ್ಧತಿ. ಹಾಗಾಗಿ 6, 9, 11, 14 ಹೀಗೆ ಬೆಳೀತಾ ಹೋಗಿದೆ. ಹಾಗಾಗಿ ದೊಡ್ಡ ಪ್ರಾಂಗಣ. ಇವತ್ತಿಗೂ ನಿರಂತರವಾಗಿ ಪೂಜೆ ನಡ್ತಕ್ಕಂಥ ದೇವಸ್ಥಾನ, ವೈಭವ ನಡ್ತಕ್ಕಂಥ ಪೂಜೆ ದೇವಸ್ಥಾನ. ಈ ಒಂದು ವಿರೂಪಾಕ್ಷ ದೇವಸ್ಥಾನ ಒಳಗಡೆತಕ್ಕಂಥ ಗರ್ಭಗೃಹ ಸ್ವಯಂಭೂಲಿಂಗ. ಆ ಎಲ್ಲ ಪ್ರಾಂಗಣದಲ್ಲಿ ಅದು ಬಿಷ್ಟಪ್ಪಯ್ಯ ಗೋಪುರ ಅಂತ ಮುಂದ್ಗಡೆ ಕಾಣ್ತಲ್ಲ, ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥ ಸಂಪೂರ್ಣ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ. ಸೊ ಅದು ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಬಿಷ್ಟಪ್ಪಯ್ಯ ಗೋಪುರ ಅಂತ. 165 ಫೀಟ್ ಹೈಟ್, 165 ಎತ್ತರ ಇದೆ. ಬ್ಯೂಟಿಫುಲ್ ದ್ರಾವಿಡನ್ ಆರ್ಕಿಟೆಕ್ಚರ್, ಅನಂತ ಅಂತಸ್ತುಗಳು, ಹಾರ್ಡ್ ನಂಬರ್ಸ್. ಆ ಮಧ್ಯದಲ್ಲಿರ್ತಕ್ಕಂಥ ಚಿಕ್ಕ ಗೋಪುರ ಏನಿದೆ, ಅದು ಕೃಷ್ಣದೇವರಾಯನ ಪಟ್ಟಾಭಿಷೇಕ ಆದ್ಮೇಲೆ ಕಟ್ಟಿರ್ತಕ್ಕಂಥ ಒಂದು ಗೋಪುರ, ಅದಕ್ಕೆ ರಾಯರ್ ಗೋಪುರ ಅಂತ. ಅಲ್ಲಿ ನಾರ್ತ್ ಎಂಟ್ರೆನ್ಸ್ ಇದೆ ನೋಡಿ, ಅದು ಉತ್ತರಕ್ಕೆ ಅಭಿಮುಖವಾಗಿರ್ತಕ್ಕಂಥ ಗೋಪುರ. ಅಲ್ಲಿ ಆ ಗೋಪುರದ ಹಿಂದ್ಗಡೆ ನೀರು ಕಾಣ್ತಾ ಇದೆ ನೋಡಿ, ಅದು ತುಂಗಭದ್ರಾ ನದಿ. ಅಲ್ಲಿ ಚಿಕ್ಕ ಗೋಪುರ ಇದೆ ನೋಡಿ, ಆ ಹಿಂದ್ಗಡೆ ಕಾಣೋದಲ್ಲ, ಅಲ್ಲಿ ಮುಂದ್ಗಡೆ ಕಾಣುತ್ತಲ್ಲ, ಚಿಕ್ಕದೊಂದು ಗೋಪುರ ಇದೆ, ಕಳಸ ಇದೆ, ಅದೇ ಗರ್ಭಗೃಹದ ಗೋಪುರ. ಅಲ್ಲಿ ಒಳಗಡೆ ಇರ್ತಕ್ಕಂಥ ಸ್ವಯಂಭೂಲಿಂಗ ದೇವಸ್ಥಾನ. ಅಲ್ಲಿ ಈ ಚಿಕ್ಕ ಚಿಕ್ಕ ರಂಧ್ರಗಳೇನು ಕಾಣ್ತಾ ಇದೆಯಲ್ಲ, ಅದು ಪಾಕಶಾಲೆ, ಅಡಿಗೆ ಕೋಣೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನದ ಪೂಜೆ ಏನು ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೆ ಊಟ, ಪ್ರಸಾದ, ಪಾಯಸವನ್ನು ಕೊಡುವಂಥದ್ದು. ಸೊ ಅನ್ನದಾಸೋಹ ನಡೆಯುವಂತಹ ಸ್ಥಳ. ಇವತ್ತಿಗೂ ಆ ಅನ್ನದಾಸೋಹದ ಒಳಗಡೆ ವಿಜಯನ ಸಾಮ್ರಾಜ್ಯದಲ್ಲಿ ಮಾಡ್ತಕ್ಕಂಥ ನೀರಿನ ಕಾಲುವೆಗಳೇನಿದೆ, ಆ ಕಾಲುವೆಗಳ ನೀರು ನಿರಂತರವಾಗಿ ಹರಿತಾನೇ ಇದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬೈ ಗ್ರಾವಿಟಿ, ಯಾವುದು ಪಂಪಿಂಗ್ ಇಲ್ಲ. ಬೈ ಗ್ರಾವಿಟಿ ವಾಟರ್ ಫ್ಲೋ ಆಲ್ ದ ಪ್ಲೇಸಸ್, ಟೆಂಪಲ್, ಮಾರ್ಕೆಟ್, ಪ್ಯಾಲೇಸ್, ಎವ್ರಿವೇರ್ ಇವತ್ತಿಗೂ ಹರಿತದೆ ಸಹ. ಭಾಳ ಅದ್ಭುತವಂತ ನೀರಾವರಿ ಯೋಜನೆಗಳು ಮಾಡ್ಕೊಂಡಿದ್ದಾರೆ. ಈ ಗೋಪುರದ ಮೇಲ್ಗಡೆ ನಿಮಗೆ ಭಿತ್ತಿ ಶಿಲ್ಪಗಳು ಅಥವಾ ಗಾರೆ ಶಿಲ್ಪಗಳು ಕಾಣುತ್ತೆ. ಕೆಳ ಹಂತದಲ್ಲಿ ಕಲ್ಲಂದೇ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ಶಿಲ್ಪಗಳಿಲ್ಲ. ಅಲ್ಲಿ ಪೂರ್ಣ ಕುಂಭ ಕೆತ್ತಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಬೇರೆ ಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಾಡತಕ್ಕಂಥ ಜಾಗಗಳು ಭಿತ್ತಿ ಚಿತ್ರಗಳು ಅಂತ ಹೇಳ್ತೀವಿ, ಭಿತ್ತಿ ಶಿಲ್ಪಗಳು ಅಂತ. ಆದರೆ ಮೇಲ್ಗಡೆ ಇಟ್ಟಿಗೆಯಿಂದ ಗಾರಿನ ಮಾಡತಕ್ಕಂಥ ಏನು ಶಿಲ್ಪಗಳಿದೆಯಲ್ಲ, ಅವೆಲ್ಲ ಕೆಲವೊಂದು ಈ ಕಾಮಸೂತ್ರದ ಕೆಲವೊಂದು ಚಿತ್ರಗಳನ್ನು ನೋಡಬಹುದು. ಆದರೆ ಅದರ ಉದ್ದೇಶ ಇಷ್ಟೇ, ಒಬ್ಬ ದೃಷ್ಟಿ, ಅಂದರೆ ಒಂದು ದೇವಸ್ಥಾನ ಕಟ್ಟಬೇಕಾದ ದೃಷ್ಟಿಗೊಂಬೆಗಳಂತ ಹೇಳ್ತೀವಿ ಒಂದು ರೀತಿ. ಎರಡನೇದು, ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಏನು ಜನರಿಗಿತ್ತು, ಒಂದು ಎಲ್ಲ ಶಾಸ್ತ್ರ ಜೊತೆಗೆ ಒಂದು ಕಾಮಶಾಸ್ತ್ರ ಕೂಡ ಒಂದು ಪ್ರಮುಖ ಅಂಶ.
ಆದರೆ ಅದನ್ನು ಅವಾಗೆಲ್ಲ ಅಷ್ಟು ನೈಜವಾಗಿ ಮಾತಾಡೋದಂದರೆ ಸ್ವಲ್ಪ ನಾಚಿಕೆ ಪಡುವಂಥದ್ದು, ಅದರ ಬಗ್ಗೆ ಏನೋ ಒಂಥರ ಇರೋ ಕಾರಣ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ತಿದ್ರು. ಆದರೆ ನೋಡೋದ್ರ ಮುಖಾಂತರ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ವ್ಯವಸ್ಥೆ ಮಾಡ್ಕೊಡಿದ್ರಲ್ಲ ಅದು. ಅವಾಗಲೇ ನಮ್ಮ ದೇವಸ್ಥಾನ ಎಜುಕೇಶನ್ ಎಸ್ ದ ಟೆಂಪಲ್ಸ್ ಆರ್ ಎಜುಕೇಷನ್ ಪಾಟ್ಸ್. ಹೌದು. ದೇವಸ್ಥಾನ ಒಂದು ಧಾರ್ಮಿಕ ಸಂಕೇತ ಜೊತೆಗೆ ವಿದ್ಯಾಭ್ಯಾಸ ಕೊಡುವಂತಹ ಕ್ಷೇತ್ರಗಳಾಗಿದೆ ಸರ್. ಇದು ಗಾರೆ ಶಿಲ್ಪಗಳು ಶುರುವಾಗಿದ್ದು 14ನೇ ಶತಮಾನದಲ್ಲಿ ಪೂರ್ವದಲ್ಲಿ. ಹೌದು ಸರ್. ಅದೆಲ್ಲ ಮೊದಲನೇ ಪ್ರಯತ್ನ ಹೇಗೆ ಮಾಡಿದಾರೆ ಅಂತಂದರೆ, ನೀವೆಲ್ಲ ಸ್ವಲ್ಪ ವಿಜಯನಗರ ಸಾಮ್ರಾಜ್ಯದ ದೇವಸ್ಥಾನಗಳು ನೋಡ್ಬೋದು. ಬಟ್ ಬಾದಾಮಿ ಚಾಲುಕ್ಯದಲ್ಲಿ ತಾವು ಹೋಗಿದ್ದಾಗಂದರೆ ಗುಹಾಂತರ ದೇವಸ್ಥಾನಗಳಿದೆ, ಎತ್ತರದ ದೇವಸ್ಥಾನಗಳಿದೆ, ಬರೀ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಟ್ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಈಗ ನಾವಿರೋದು ವಿರೂಪಾಕ್ಷ ದೇವಸ್ಥಾನದ ಪ್ರಮುಖ ದ್ವಾರದಲ್ಲಿ, ಮುಖ್ಯ ದ್ವಾರದಲ್ಲಿ, ಪೂರ್ವಕ್ಕೆ ಅಭಿಮುಖತೆ ಗೋಪುರದಲ್ಲಿ. ಆದರೆ ಇಲ್ಲಿ ನಮ್ಮಲ್ಲಿ 3 ಶೈಲಿಯ ಕಟ್ಟಡಗಳಿದೆ. ಆ 3 ಶೈಲಿಯ ಕಟ್ಟಡಗಳು ಸಾಮಾನ್ಯ ಶೈಲಿಯ ಕಟ್ಟಡಗಳು ಅಂದರೆ 4 ಕಂಬಗಳು ಚಾವಣಿ ಇದ್ದರೆ ಸಾಮಾನ್ಯ ಶೈಲಿಯ ಕಟ್ಟಡಗಳಾಗುತ್ತೆ. ಎರಡನೇದು ಹಿಂದೂ ಮತ್ತು ಸಾರ್ಸನಿಕ್ ಅಂದರೆ ಹಿಂದೂ ಇಸ್ಲಾಮಿಕ್ ಸ್ಟ್ರಕ್ಚರ್ಸ್, ಆರ್ಚು ಮತ್ತು ಸ್ಕ್ವೇರ್ ರೀತಿ ಇರ್ತಕ್ಕಂಥದ್ದು. ಮೂರನೇದು ಈ ಮಿಲಿಟರಿ ಆರ್ಕಿಟೆಕ್ಚರ್ಸ್ ಅಂದರೆ ನಾವು ಕೋಟೆ ಗೋಡೆಗಳು, ಕಾವಲು ಗೋಪುರಗಳು, ಬತೇರಿಗಳು. ಸೊ ಈ ರೀತಿ ಇರ್ತಕ್ಕಂಥದ್ದಕ್ಕೆ ನಾವು ಮಿಲಿಟರಿ ಆರ್ಕಿಟೆಕ್ಚರ್ಸ್ ಅಂತೇಳಿ. ಅವೆಲ್ಲ ನ್ಯಾಚುರಲ್ ಆಗಿ ಬಿದ್ದೋಗಿದೆ. ಯಾವುದೇ ಹಿಂದೂ ಇಸ್ಲಾಮಿಕ್ ಇದೆಲ್ಲ ಹಾಗೆ ಉಳ್ಕೊಂಡಿರುವಂಥದ್ದು. ಸಾಮಾನ್ಯ ಕಟ್ಟಡಗಳೆಲ್ಲ ಪ್ರಕೃತಿ ವಿಕೋಪದಿಂದ ಬಿದ್ದಾಗಿದೆ, ಕೆಲವೊಂದು ಹಾಳಾಗಿದೆ, ಧ್ವಂಸನೂ ಆಗಿದೆ. ಸರ್, ಇದು ಹಂಪಿಯ ನಕ್ಷೆ. ಹಂಪಿ ನೋಡಲಿಕ್ಕೆ ನಿಮಗೆ ಸುಮಾರು 1 ತಿಂಗಳ ಕಾಲಾವಕಾಶ ಬೇಕಾದರೂ ಕೂಡ ಹಂಪಿಲಿರ್ತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡಲಿಕ್ಕೆ 1 ರಿಂದ 2 ದಿನ ಅಥವಾ 3 ದಿನ ಬೇಕಾಗುತ್ತೆ. 1 ದಿನ ನೋಡೋದ್ರಿಗಿನ್ನ ಭಾಳ ಸ್ವಲ್ಪ ಫಾಸ್ಟಲ್ಲಿ, 2 ದಿನ ನೋಡೋದ್ರಿಗಿನ್ನ ಸ್ವಲ್ಪ ಡೀಟೇಲ್ ಆಗಿ, 3 ದಿನ ಅಂದರೆ ನಿಮಗೆ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಅಥೆಂಟಿಕ್ ಇನ್ಫಾರ್ಮೇಷನ್ ತೊಗೊಂಡು ನೋಡ್ಬೋದು. ಇದು ಪ್ರಮುಖ ಸ್ಥಳಗಳನ್ನ ಮಿನಿಮಮ್ 3 ದಿನ ಮಿನಿಮಮ್ ಬೇಕು. ಬಟ್ ನೋಡಲಿಕ್ಕೆ 1 ತಿಂಗಳು ಬೇಕು. ಪಕ್ಕ ಇನ್ಫಾರ್ಮೇಷನು, ಅಥೆಂಟಿಕೇಷನು, ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಡಿಟೇಲಾಗಿ ತಿಳ್ಕೊಬೇಕಂದ್ರೆ 1 ವಾರ ಬೇಕು. ಅಷ್ಟು ಸಾಧ್ಯ ಇಲ್ಲ ನಮ್ಮ ಸಮಯ. ಅಂದರೆ ಒಂದು 3 ದಿನದಲ್ಲಿ ಈ ಇರ್ತಕ್ಕಂಥ ಸ್ಪಾಟನ್ನು ಭಾಳ ಡಿಟೇಲಾಗಿ ನೋಡ್ಬೋದು, ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಡಿಟೇಲಾಗಿ ನೋಡ್ಬೋದು. ಸೊ ಇವತ್ತು ನಾವು ಶುರು ಮಾಡಿದ್ದು ಗಣೇಶ ದೇವಸ್ಥಾನ ಅಲ್ವಾ. ಇದು ಸಾಸ್ವಳ ಗಣೇಶ. ಇಲ್ಲಿಂದ ಹೇಮಗೌಡ ಪರ್ವತ ಬಂದ್ವಿ. ಈಗ ವಿರೂಪಾಕ್ಷ ದೇವಸ್ಥಾನ ಒಳಗಡೆ ಇದ್ದೀವಿ. ವಿರೂಪಾಕ್ಷ ದೇವಸ್ಥಾನ ಪಕ್ಕದಲ್ಲೇ ತುಂಗಭದ್ರಾ ನದಿ. ಈ ನದಿ ಹುಟ್ಟೋದು ಪಶ್ಚಿಮ ಘಟ್ಟಗಳಲ್ಲಿ. ತುಂಗ ಮತ್ತು ಭದ್ರಾ ಆ 2 ನದಿ ಸೇರಿಕೊಂಡು ಈ ತುಂಗಭದ್ರಾ ಡ್ಯಾಮಲ್ಲಿ ಸೇರಿಕೊಳ್ಳುತ್ತೆ. ಆ ಡ್ಯಾಮ್ ನಂತರ ಬರುವಂಥ ನೀರಿದು. ಇದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಬಟ್ ಈ ಸ್ಥಳದಲ್ಲಿ ಪಶ್ಚಿಮಕ್ಕೆ ಹೋಗೋ ಬದಲು ಇದೇನು ಪೂರ್ವಕ್ಕೆ ಹೋಗೋ ಬದಲು ಉತ್ತರಕ್ಕೆ ಬರುತ್ತೆ. ಸೊ ಎಲ್ಲಿ ನೀರು ಉತ್ತರಕ್ಕೆ ಹೋಗುತ್ತೆ ಅಲ್ಲಿ ಭಾಳ ಶ್ರೇಷ್ಠ ಅನ್ನೋದು ನಮ್ಮ ಧಾರ್ಮಿಕ ಒಂದು ಸಂಕೇತ. ಸೊ ಎಲ್ಲಿ ನೀರು ಹರಿಯುತ್ತೆ ಅದು ಉತ್ತರಕ್ಕೆ ಅಭಿಮುಖವಾಗಿ ಹರಿದಾಗ ಅಲ್ಲಿ ಭಾಳ ಒಂದು ಶಕ್ತಿಯುತ ಒಂದು ಇದೆ ಅಂತ ಇಲ್ಲಿ ಪಾಯಿಂಟ್. ಇಲ್ಲಿ ಕೋದಂಡರಾಮ ದೇವಸ್ಥಾನ, ಅಲ್ಲಿ ಯಂತ್ರೋದಕ ಆಂಜನೇಯ ದೇವಸ್ಥಾನ, ಹಾಗೆ ಮುಂದ್ಗಡೆ ಅಚ್ಯುತರಾಯ ದೇವಸ್ಥಾನ, ಇದು ವಿಜಯ ವಿಠಲ ದೇವಸ್ಥಾನ. ಸಹಜವಾಗಿ 2 ದಿನ ಇದ್ದಾಗ ನಾವು 1 ದಿನ ನದಿ ತೀರದಲ್ಲೇ ನಡ್ಕೊಂಡು ಹೋಗುವಂಥ ಪದ್ಧತಿ ಇದೆ ಅಲ್ಲಿ ಈ ಎಲ್ಲ ದೇವಸ್ಥಾನ ನೋಡ್ಕೊಂಡು ಹೋಗಲಿಕ್ಕೆ. ಅಥವಾ 1 ದಿನ ಸಮಯ ಇದ್ದಾಗ ನಾವು ಈ ಪಾಠ ಎಲ್ಲ ನೋಡ್ಬೇಕಾಗತ್ತೆ. ಸೊ ಇದರ ನಂತರ ಹಂಪಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಮೂರ್ತಿಗಳಂತಂದರೆ ಬಡವಿಲಿಂಗ ಮತ್ತು ನರಸಿಂಹ, ಉಗ್ರ ನರಸಿಂಹ ಅಂತ. ಬಟ್ ಇದಕ್ಕೆ ಯೋಗಲಕ್ಷ್ಮಿ ನರಸಿಂಹ ದೊಡ್ಡದಾಗಿರ್ತಕ್ಕಂಥ ಸ್ಟ್ಯಾಚು. ಆದರೆ ಈ ಅರಮನೆ ಆವರಣ ಅಂದರೆ ಸಂಪೂರ್ಣವಾಗಿ ನಾವು ಸೌತ್ ಪಾರ್ಟಲ್ಲಿ ಬಂದಿದ್ದೀವಿ. ಕಮಲ ಮಹಲ್, ಗಜಶಾಲೆ, ಕಾವಲು ಗೋಪುರಗಳು, ಹಜಾರರಾಮ ದೇವಸ್ಥಾನ, ಅರಮನೆ ಆವರಣ, ಟಂಕಸಾಲೆ, ಮಹಾನವಮಿ ದಿಬ್ಬ, ಪುಷ್ಕರಣೆ, ರಾಣಿಯರ ಸ್ನಾನಗೃಹ ಇವೆಲ್ಲ ನೋಡ್ಕೊಂಡ್ಬಿಟ್ಟು ಈ ವಿಜಯ ವಿಠಲ ಮತ್ತು ಕಲ್ಲಿಂದಕ್ಕೆ ಹೋಗ್ಬೋದು. ಸಮಯ ಇದ್ದಾಗ ಈ ತುಲಾಭಾರ ಮಂಟಪ, ಹಳೆ ಕಾಲದ ಸೇತುವೆಗಳು, ಆನೆಗುಂದಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಪರ್ಕದ ಸೇತುವೆ ಎಲ್ಲನೂ ಬಿದ್ದೋಗಿದೆ. ಬಟ್ ಈಗ ಬರೀ ಕಂಬಗಳು ಮಾತ್ರ ಉಳ್ಕೊಂಡಿದೆ. ಹೌದು, ಬೇರೆ ಇದೆ ಸರ್, ಬ್ರಿಡ್ಜ್ ಹೊಸದಾಗಿ ಮಾಡಿರೋ ಬ್ರಿಡ್ಜ್ ಇದೆ ಅಲ್ಲಿ ಕಾಣ್ತಾ ಇದೆಯಲ್ಲ. ಸಹಜವಾಗಿ ಎಲ್ಲ ದೇವಸ್ಥಾನದಲ್ಲಿ ನಂದಿ ಅಂದರೆ ಒಂದೇ ದೇಹ ಒಂದೇ ಮುಖ ಇರುತ್ತೆ. ಬಟ್ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ನಂದಿ, ಈ ನಂದಿ ವಿಶೇಷತೆ ಅಂದರೆ ಒಂದೇ ದೇಹ 3 ಮುಖ. ಬ್ರಹ್ಮ, ವಿಷ್ಣು, ಶಿವ, ಸೃಷ್ಟಿ, ಸ್ಥಿತಿ, ಲಯ. ಸೊ ಜನರೇಟ್, ಆಪರೇಟ್, ಡಿಸ್ಟ್ರಕ್ಷನ್, GOD ಗಾಡ್. ಬಟ್ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದೇ ಒಂದು ಮೂರ್ತಿ ಭಿನ್ನ ಆದರೆ ನಾವು ಮೂರ್ತಿ ಪೂಜೆ ಮಾಡೋದಿಲ್ಲ. ಹಾಗಾಗಿ ಈ ಒಂದು ನಂದಿ ಒಳಗಡೆ ಇತ್ತು, ಇದರ ಬದಲಾಗಿ ಬೇರೆ 3 ನಂದಿಗಳನ್ನು ಇಟ್ಬಿಟ್ಟು ಇದನ್ನು ಹೊರಗಡೆ ಇಟ್ಟಿರುವಂಥದ್ದು.
ಮತ್ತೆ ಈ ರೀತಿ ಕೆತ್ತನೆ ಮಾಡೋಕ್ಕಾಗಲಿಲ್ಲ. ಸಾಧ್ಯ ಇಲ್ಲ, ಅದು ಮಾಡ್ಬೋದು, ಆದರೆ ಅವತ್ತಿಂದು ಹಳೆ ಕಾಲದ ಅಲ್ವಾ ಸರ್. ಅಲ್ಲಿ ನೋಡಿ 1856 ಅಲೆಕ್ಸಾಂಡರ್ ಜಾನ್ ಗ್ರೀನ್ ಲಾ ಬಂದಾಗ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಆ ಸ್ಟೋನ್ ಬೀಮ್ ಕ್ರ್ಯಾಕ್ ಆಗಿದೆ ನೋಡಿ, ಕಂಬ ಸೀಳಿದೆಯಲ್ಲ, ಆ ಸೀಳಿದನ್ನು ರಕ್ಷಣೆ ಮಾಡೋದಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಈ ಐರನ್ ಪಿಲ್ಲರ್ಸ್ನ ಇಂಗ್ಲೆಂಡಿಂದ ತಂದಿರೋದು. ಡಾರ್ಮನ್ ಲಾಂಡ್ ಇಂಗ್ಲೆಂಡ್ ಕಂಪ್ನಿ ಹೆಸರಿದೆ ನೋಡಿ. ಒಂದು ವೇಳೆ ಆ ಸಪೋರ್ಟ್ ಪಿಲ್ಲರ್ ಕೊಡ್ತಾ ಇದ್ದರಿಗಿನ ಇದು ಕೂಡ ಏನಾದರೂ ಅನಾಹುತ ಆಗೋದೇನೋ, ಬಟ್ ವಿರೂಪಾಕ್ಷನ ಕೃಪೆ ಯಾವುದೂ ಏನೂ ಆಗಿಲ್ಲ ಅಂತ ಅಸಂಭವ ಘಟನೆಗಳು. ಇದು ರಾಜ್ಯ ಲಾಂಛನ, ವಿಜಯನ ಸಾಮ್ರಾಜ್ಯದ ಲಾಂಛನ. ಇದು ಖಡ್ಗ, ಸೂರ್ಯ ಮತ್ತು ಚಂದ್ರ, ವರಹ. ಇದರ ಅರ್ಥ ಏನಂತಂದರೆ ಸೂರ್ಯ ಮತ್ತು ಚಂದ್ರ ಇರೋವರೆಗೂ ವಿಜಯನಗರ ಸಾಮ್ರಾಜ್ಯವನ್ನು ವಿಷ್ಣುವಿನ ಕೃಪೆಯಿಂದ ಪ್ರತಿದಿನ ಕೂಡ ವಿಜಯದ ಸಂಕೇತವಾಗಿ ಜೀವಿಸ್ತೀವಿ ಅಥವಾ ಜೀವನ ಮಾಡ್ತೀವಿ, ಹೋರಾಡ್ತೀವಿ ಅನ್ನೋದ್ರ ಬಗ್ಗೆ ರಾಯಲ್ ಎಂಬ್ಲಮ್ ಆಫ್ ವಿಜಯನಗರ ಕಿಂಗ್ಡಮ್. ಇಲ್ಲಿ ಕಾಣ್ತದಲ್ಲ, ಇವೆಲ್ಲ ಶಾಸನಗಳು. ಯಾವ ರಾಜ ಯಾವ ಸಂದರ್ಭದಲ್ಲಿ ಕಟ್ಟಿದ್ದ, ಏನಕ್ಕೋಸ್ಕರ ಕಟ್ಟಿದ ಅಂತ. ಹಳೆಗನ್ನಡ ಮತ್ತು ಸಂಸ್ಕೃತದಲ್ಲಿ ಮೊದಲನೇದಲ್ಲಿ, ನಂತರದಲ್ಲಿ ತೆಲುಗು ಮತ್ತು ಹಳೆಗನ್ನಡ ಸಂಸ್ಕೃತದಲ್ಲಿ ಕೂಡ ಮಿಕ್ಸ್ ಇರುವಂಥದ್ದು. ಸೊ ವಿಭಿನ್ನ ಶಾಸನಗಳಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಒಳಗಡೆ ಇರ್ತಕ್ಕಂಥದ್ದು ಸಭಾ ಮಂಟಪ, ಅದ್ರ ಒಳಗಡೆ ಇರ್ತಕ್ಕಂಥದ್ದು ಪಾಕಶಾಲೆ, ಅಡಿಗೆ ಕೋಣೆ. ಹಾಂ, ಇದು ಸಭಾ ಮಂಟಪ, ಇದ್ರ ಒಳಗಡೆ ಇರ್ತಕ್ಕಂಥದ್ದು ಅಡಿಗೆ ಕೋಣೆ, ಪಾಕಶಾಲೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಶಿವ ಪಾರ್ವತಿ ಮದುವೆ ಹಾಕಿಂತ ಮುಂಚೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಿಶ್ಚಿತಾರ್ಥ, ಫಲಪೂಜಾ ಮಂಟಪ ಅಂತ, ನಿಶ್ಚಿತಾರ್ಥ ಮಂಟಪ. ಈ ಕಾಲುವೆ ಇದೆ ನೋಡಿ, ನಾನು ಆಗಲೇ ಹೇಳಿದೆ ಮೇಲ್ಗಡೆಯಿಂದ ನಿಮಗೆ. ಸೊ ಇದೇ ಕಾಲುವೆ, ಹೌದು. ಈ ಕಾಲುವೆ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕಾದಾಗ ಕಾಲು ತೊಗೊಂಡು ಹೋಗೋದು ನಮ್ಮ ಸಂಪ್ರದಾಯ ಪದ್ಧತಿ, ಅನಾದಿ ಕಾಲದೂ ಮಾಡ್ಕೊಂಡಿರುವಂಥದ್ದು. ಇವತ್ತಿಗೂ ನೀರು ಹರಿಯುತ್ತೆ, ಆದರೆ ನಾವು ಬಳಸೋದಿಲ್ಲ. ಟ್ಯಾಪ್ ವಾಟರ್ ಬಳಸೋದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿರೋದು. ಹೌದು ಸರ್, ಹೌದು ಸರ್. ಸರ್ ನೋಡಿ, ಇವೆಲ್ಲ ಕಾಲುವೆಗಳು. ಸೊ ಇದು ಸಭಾಮಂಟಪ. ಈ ಸಭಾಮಂಟಪದಲ್ಲಿ ಇದು ಮುಖ್ಯ ಪ್ರಾಂಗಣ. ಈ ಪಿಲ್ಲರ್ನ ಆ್ಯಡ್ ಮಾಡಿರೋದು ಅಲ್ಲಿ ನೋಡಿ, ಸಿಳ್ಕೊಂಡಿದ್ದೆಲ್ಲ ಸಪೋರ್ಟ್ ಕೊಟ್ಟಿರೋದು, ಹಂಗಾಗಿ ಇದು ಆ್ಯಡ್ ಆದಕ್ಕೆ ಇಷ್ಟು ಕಾಣುತ್ತಾ ಇದೆ. ಸೊ ಇದೆಲ್ಲ ಆ್ಯಡ್ ಮಾಡಿರೋದು. ಇವೆಲ್ಲ ಕಂಬಗಳ ಮಧ್ಯದಲ್ಲಿ ಆ ಚಾವಣಿಯಲ್ಲಿ ಬಿಟ್ಕೊಂಡಿದ್ದೀನಿ ನೋಡಿ, ಬ್ರಿಕ್ ಬಿಟ್ಕೊಂಡಿದ್ದೀನಿ ನೋಡಿ. ಹೌದು, ಅಂದರೆ ಇದು ಫುಲ್ ಓಪನ್ ಇತ್ತು. ಹಾಂ, ಇದೆಲ್ಲ ಸ್ಪೇಸ್ ಇದೆ. ಇದು ಮಧ್ಯದಲ್ಲಿ ಯಾವಾಗಲೂ ಪ್ರಾಂಗಣ ಓಪನ್ ಆಗಿರುತ್ತೆ. ಸಭಾಮಂಟಪಗಳು ಪ್ರತಿಯೊಂದು ದೇವಸ್ಥಾನ ಈ ರೀತಿ ಸಭಾಮಂಟಪಗಳಿರುತ್ತೆ. ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅಡಿಗೆ ಕೋಣೆಗಳು ಬಂದಾಗಿದೆ, ಕೀ ಹಾಕ್ಬಿಟ್ಟಿದ್ದಾರೆ. ಓಪನ್ ಸ್ಪೇಸ್ ಅಲ್ವಾ? ಎಸ್. ಉತ್ಸವ, ಉಯ್ಯಾಲ ಮಂಟಪ. ಈ ಏನು ಧಾರ್ಮಿಕ ಆಚರಣೆ ಮಾಡಬೇಕಾದಾಗ ಆ ಹುಕ್ಸೆಲ್ಲ ಹಾಕ್ಬಿಟ್ಟು ಈ ಥರ ಸ್ವಿಂಗ್ ಮಾಡ್ತಾಯಿದ್ರು. ಎಸ್. ಈಗ ಮ್ಯೂಸಿಕಲ್ ಪಿಲ್ಲರ್ಸ್ ಅಲ್ಲ ಸರ್, ಇಲ್ಲಲ್ಲ, ಅಲ್ಲಿದೆ ಮ್ಯೂಸಿಕಲ್ ಪಿಲ್ಲರ್ಸ್. ಸೊ ರೂಪಕ್ಕೆ ವಿರುದ್ಧ ಪದನೇ ವಿರೂಪ ಅಂತ, ಅಕ್ಷ ಅಂದರೆ ಮೂರನೇ ಕಣ್ಣು ಅಂತ, ಈಶ್ವರ ಶಿವನ ಹೆಸರು ಈಶ್ವರ. ಸೊ ಹಾಗಾಗಿ ವಿರೂಪ ಪ್ಲಸ್ ಅಕ್ಷ ಪ್ಲಸ್ ಈಶ್ವರ ಇಸ್ ಈಕ್ವಲ್ ಟು ವಿರೂಪಾಕ್ಷೇಶ್ವರ ಅಂತ ಒಳಗಿರ್ತಕ್ಕಂಥ ದೇವಸ್ಥಾನ ನಾವು ಕರಿತೀವಿ. ಹಾಗೆ ಮತ್ತೊಂದು ಹೆಸರು ಪಂಪಾಪತಿ ಅಂತ. ಪಂಪ ಅಂದರೆ ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಪಂಪಾದೇವಿ, ಪತಿ ಅಂದರೆ ಗಂಡ. ಶಿವ ಶಾಂತನಾದ ಮೇಲೆ
ಪಾರ್ವತಿ ಅಮ್ಮನವರನ್ನ ಕರೆದುಕೊಂಡ್ಬಿಟ್ಟು ಒರೆಸ್ಕೊಂಡಿರ್ತಕ್ಕಂಥ ಸ್ಥಳ, ಅವರಿಬ್ಬರು ಕಲ್ಯಾಣಾದಂಥ ಸ್ಥಳ, ಅವರಿಬ್ಬರು ಮದುವೆ ಆದಮೇಲೆ ಕಲ್ಲಲ್ಲಿ ಲೀನವಾಗಿದ್ದರೆ ಇವತ್ತಿಗೂ ಒಳಗಿರ್ತಕ್ಕಂಥ ಶಿವಲಿಂಗ ಸ್ವಯಂಭೂಲಿಂಗ, ಯಾವುದೇ ಒಬ್ಬ ಶಿಲ್ಪಿಯಿಂದ ಮಾಡಿರುವಂಥದ್ದಲ್ಲ. ಹಾಗಾಗಿ ಇದು ಉತ್ತರದಲ್ಲಿ ಕಾಶಿ ಎಷ್ಟು ಮಹತ್ವನೋ ಅದಕ್ಕಿಂತಲೂ ಒಂದು ಗುಲಗಂಜಿ ಗಾತ್ರ ಜಾಸ್ತಿ ಇಲ್ಲಿ ಮಹತ್ವ ಇದೆ. ಯಾಕೆಂದರೆ ಬ್ರಹ್ಮ ವಿಷ್ಣು ಶಿವ 3 ಜನ ಒಟ್ಟಿಗೆ ಇರ್ತಕ್ಕಂಥ ಸ್ಥಳನೇ ಇದು ಪಂಪಾ ಕ್ಷೇತ್ರ ಅಂತ ಇದು ಕೃತಯುಗದಲ್ಲಿ. ಮುಗಿಯ ಮುಂಚೆ ನೋಡೋಣ ವಿಡಿಯೋ ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ 2 ಪ್ರಾಂಗಣ ಇರುತ್ತೆ. ಆದರೆ ದೊಡ್ಡ ದೇವಸ್ಥಾನದಲ್ಲಿ ಮಾತ್ರ 2 ಪ್ರಾಂಗಣ, ಚಿಕ್ಕ ಚಿಕ್ಕ ದೇವಸ್ಥಾನ ಒಂದೇ ಪ್ರಾಂಗಣ ಇರುತ್ತೆ. ಹೊರಗಡೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್, ವಿಶ್ರಾಂತಿ ಪಡೀಲಿಕ್ಕೆ. ಆಗ ಯಾವುದೇ ರೀತಿ ದೊಡ್ಡ ದೊಡ್ಡ ಆಶ್ರಮಗಳ ಥರ ಇರಲಿಲ್ಲ. ಬಟ್ ಬೇರೆ ಕಡೆ ಇದ್ದಂಥ ದೇವಸ್ಥಾನ ಒಳಗಡೆ ಇರ್ತಕ್ಕಂಥದ್ದು ಅವ್ರದ್ದು ಸಂಪ್ರದಾಯನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ವ್ಯವಸ್ಥೆ ಇತ್ತು. ಒಳಗಡೆ ಧ್ಯಾನ ಮತ್ತು ಪ್ರಾರ್ಥನೆಗೋಸ್ಕರ ಇದು ದಕ್ಷಿಣಕ್ಕೆ ಅಭಿಮುಖ ಇರ್ತಕ್ಕಂಥ ಮಂಟಪಗಳು, ಇದು ಉತ್ತರಕ್ಕೆ ಅಭಿಮುಖ ಇರ್ತಕ್ಕಂಥ ಮಂಟಪಗಳು, ಸಾಲು ಮಂಟಪಗಳು. ಈ ಮಂಟಪ ಒಳಗಡೆ ಧ್ಯಾನ ಪ್ರಾರ್ಥನೆ ಮಾಡುವಂತಹ ಸ್ಥಳಗಳು. ಈ ಪ್ರಾಂಗಣದ ಒಳಗಡೆ 5 ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಇದೆ. ಈ 5 ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಗಳು ಒಂದು ಕಾಣ್ತಾ ಇದೆಯಲ್ಲ, ಇದಕ್ಕೆ ದೀಪಸ್ತಂಭ. ಇಲ್ಲಿ ಕಾಣ್ತೆ ನೋಡಿ, ಇದು ಇಷ್ಟಾರ್ಥಿ ಸಿದ್ಧಿಲಿಂಗ. ಸೊ ಪ್ರತಿಯೊಬ್ಬ ಭಕ್ತಾದಿಗಳು ಶಿವನ ಹತ್ರ ಏನಾದರೂ ತಮ್ಮ ಸಂಕಲ್ಪನ ಮಾಡ್ಕೊಳ್ಬೇಕಾದಾಗ ಅವರಿಗೆ ಒಂದು ಸಂಪ್ರದಾಯ ಪದ್ಧತಿ ಒಂದೊಂದು ದೇವಸ್ಥಾನಗಳಿರುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಆ ಒದ್ದೆ ಬಟ್ಟೆಯಲ್ಲಿ ಕಳಶದಲ್ಲಿ ಅಥವಾ ನಾವು ತಂಬಿಗೆಯಲ್ಲಿ ನೀರಂತ ಬಂದು ಇದ್ರ ಮೇಲೆ ಸುರಿದ್ಬಿಟ್ಟು ಒಂದು ಬಿಲ್ವ ಪತ್ರೆಯನ್ನು ಇದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಹಿಡ್ಕೊಂಡಾಗ ಇದು ತಮ್ಮ ಇಚ್ಛೆ ಸಂಕಲ್ಪ ಯಾವುದು ತಮ್ಮ ಮನೋಭಾವನೆಗಳಿಂದ ಸಂಕಲ್ಪಗಳಿರುತ್ತೆ ಅದನ್ನು ಇಲ್ಲಿ ವ್ಯಕ್ತಪಡಿಸ್ಬೋದು. ಅದು ಒಂದು ವರ್ಷದ ಒಳಗಡೆ ಆಗುತ್ತಂತ ಇವತ್ತಿಗೂ ಎಷ್ಟೊಂದು ಭಕ್ತಾದಿಗಳ ಒಂದು ನಂಬಿಕೆ ಇವತ್ತಿಗೂ. ಹೌದು ಸರ್, ಇದನ್ನು ಶ್ರಾವಣ ಮಾಸದಲ್ಲಿ ಮಾಡಿದಾಗ ಭಾಳ ತುಂಬ ಶ್ರೇಷ್ಠ ಅನ್ನೋದಕ್ಕೆ ಒಂದು ಪ್ರತೀತಿ. ಶ್ರಾವಣ ಮಾಸದಲ್ಲಿ ಈ ರೀತಿಯ ಒಂದು ಸಂಕಲ್ಪನ ಮಾಡಿಕೊಂಡಾಗ ಅವರಿಗೆ ತಮ್ಮ ಇಚ್ಛೆಯನ್ನು ಆದಷ್ಟು ಬೇಗನೆ ಶಿವ ಮುಡಿಸ್ಕೋತಾನೆ ಅಂತ. ಇದಕ್ಕೆ ಇಷ್ಟಾರ್ಥಿ ಸಿದ್ಧಿಲಿಂಗ ಅಂತ. ಇದು ಮುಕ್ತಿ ನರಸಿಂಹಸ್ವಾಮಿ ದೇವಸ್ಥಾನ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ಸಂಕಷ್ಟ, ಒಂದಲ್ಲ ಒಂದು ರೀತಿ ತೊಂದರೆ, ಒಂದಲ್ಲ ಒಂದು ರೀತಿಯ ಬಾಧೆಗಳಿರುತ್ತೆ. ಆ ಎಲ್ಲ ಬಾಧೆಗಳನ್ನ ಸಂಕಷ್ಟಗಳನ್ನು ಅಥವಾ ಈ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಈ ಮುಕ್ತಿ ನರಸಿಂಹಸ್ವಾಮಿ ಅಂತ ಈ ಒಂದು ಸನ್ನಿಧಿಯಲ್ಲಿ ನಿಜವಾಗ್ಲೂ ಅವರು ಒಂದು ತುಂಬ ಮನಸ್ಸಿಂದ ಬಂದು ಪೂಜೆ ಮಾಡಿಕೊಂಡಾಗ ಅವರ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಅದು ಒಂದು ವರ್ಷದಲ್ಲಿ ಅವ್ರಿಗೆ ಯಾವುದೇ ರೀತಿ ಸಂಕಷ್ಟಗಳಿರ್ಬೋದು, ಆ ಸಂಕಷ್ಟದಿಂದ ಮುಕ್ತಿ ಸಿಗುತ್ತೆ. ಸಾಲ ಬಾಧೆ ಆಗಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಎಲ್ಲದರಿಂದನೂ ಮುಕ್ತಿ ಕೊಡುವಂತಹ ಒಂದು ಸನ್ನಿಧಿ. ಅದಕ್ಕೆ ಮುಕ್ತಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಅದು ಸೂರ್ಯನಾರಾಯಣ ದೇವಸ್ಥಾನ. ಹಾಂ, ಇಲ್ಲಿ ತಾರಕೇಶ್ವರ ದೇವಸ್ಥಾನ. ಅಲ್ಲಿ ಇದೆಯಲ್ಲ ಅದು ಬಲಿಪೀಠ. ಹಾಂ, ಅಲ್ಲಿ ಕೂತ್ಕೊಂಡಿದ್ದಲ್ಲ ಅದು ಬಲಿಪೀಠ ಅಥವಾ ನಾವೆಂದು ಪ್ರಸಾದ ಪೀಠ. ಇಲ್ಲಿ ಕಾಣ್ತಾ ಇಲ್ಲ, ಇದು ಧ್ವಜಸ್ತಂಭ. ಇಲ್ಲಿ ನಂದಿಪೀಠ. ಇಲ್ಲಿ ನೋಡಿ, ಕಾಣ್ತಾ ಇದೆ ನೋಡಿ, ಇದು ಅಷ್ಟಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ದೀರ್ಘ ನಮಸ್ಕಾರ ಅಂತ. ನಾನು ಆಗಲೇ ಹೇಳಿದೆ, ದೇವಸ್ಥಾನದ ಒಳಗಡೆ ಬರಬೇಕಾದಾಗ ಅಲ್ಲಿ ನದಿ ಸ್ನಾನ ಮಾಡಿ ಬರ್ತಾ ಇದ್ರು ಅಂತ ಹೇಳಲ್ಲ, ಇವತ್ತಿಗೂ ಆ ಸಂಪ್ರದಾಯ ಉಳ್ಕೊಂಡಿದೆ. ದೀರ್ಘದ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ. ಇಲ್ಲಿ ನೋಡಿ,
3 ವಿಶೇಷವಾದ ನಂದಿಗಳಿದೆ. ನಾನು ಆಗಲೇ ಒಳಗೆ ತೋರಿಸಿದ್ನಲ್ಲ, ಆ ನಂದಿ ಇಲ್ಲಿತ್ತು, ಹೊರಗಡೆ ಇಟ್ಟಾದ್ಮೇಲೆ 3 ಬೇರೆ ನಂದಿಗಳನ್ನ ಇಟ್ಟಿರೋದು. ಈ ಮಂಟಪ ಎಲ್ಲ ಹಳೆಯದು. ಹಾಂ, ಹಳೇದು ಸರ್. ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆ, ವರಹ, ಸೂರ್ಯಚಂದ್ರ, ಖಡ್ಗ, ಸಂಗಮ, ಸಾಳುವ, ತುಳುವ, ಅರವಿಡು. ಅದರಲ್ಲಿ ವಿಶೇಷವಾಗಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಕೃಷ್ಣದೇವರಾಯ, ಶ್ರೀಕೃಷ್ಣದೇವರಾಯ. ಇಲ್ಲಿ ನೋಡಿ, ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ ಶಿವನಿಗೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ ನೋಡಿ, ಇದು ಶಾಸನಗಳು. ಶ್ರೀಕೃಷ್ಣದೇವರಾಯ ತನ್ನ ಸಮಯದಲ್ಲಿ ಅಂದರೆ 1509ರಲ್ಲಿ ತನ್ನ ಪಟ್ಟಾಭಿಷೇಕ ಆದಮೇಲೆ 1510ರಲ್ಲಿ ಈ ಒಂದು ಕಲ್ಯಾಣ ಮಂಟಪ, ನವರಂಗ ಮಂಟಪವನ್ನು ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ದೇವಸ್ಥಾನ ಆಯಿತು ಈ ಮಂಟಪದವಾಗಿ ಸಂಪೂರ್ಣವಂಥ ಮಾಹಿತಿ. ಶ್ರೀಕೃಷ್ಣದೇವರಾಯ ಶಾಸನಗಳು. ಸರ್, ಇದು ಪ್ರತಿಯೊಂದು ದೇವಸ್ಥಾನದ ಎಂಟ್ರಿಯಲ್ಲಿ ಅಂದರೆ ದ್ವಾರದಲ್ಲಿ ಅಥವಾ ಒಂದು ಮಂಟಪದ ಮಹಾದ್ವಾರದಲ್ಲಿ ಈ ಥರ ಇರುತ್ತೆ. ಇದಕ್ಕೆ ಯಾಳಿ ಅಥವಾ ಗಜ ಯಾಳಿ ಅಂತ. ಇದರಲ್ಲಿ 5 ಡಿಫ್ರೆಂಟ್ ಮಿಥಿಕಲ್ ಅನಿಮಲ್. ಸೊ ದೇಹದ ರಚನೆ ನೋಡಿಕೊಂಡ್ರೆ ಕುದುರೆ ಥರ ಇದಲ್ವಾ, ಕುದುರೆ ಎಷ್ಟು ವೇಗವಾಗಿದ್ರು ಅಂತ. ಈ ಕೇಸರಿ ಮತ್ತು ಮುಖದಲ್ಲಿ ನೋಡಿಕೊಂಡಾಗ ಸಿಂಹದ ಶಕ್ತಿ ಬಲಿಷ್ಠವಾಗಿದ್ದರು, ಸಿಂಹಷ್ಟು ಬಲಿಷ್ಠವಾಗಿದ್ದರು ಅಂತ. ಈ ಫಾಕ್ಸ್ ಇಯರ್ ನರಿಯಷ್ಟು ಚಾಣಾಕ್ಷತೆ ಇದ್ದರು ಅಂತ. ಈ ಪಿಕಾಕ್ ಹುಡ್ ನವಿಲಿನ ಪುಕ್ಕ ಇರ್ತಕ್ಕಂಥದ್ದು. ದೇವರ ಆರಾಧನೆ ಅಂತ ಮಾಡ್ತಕ್ಕಂಥ ರಾಜನೊಬ್ಬ ದೇವರ ಆರಾಧನೆ ಥರ ಮಾಡ್ತಾಯಿದ್ರು. ಈ ಟ್ರಂಕ್ ಇದೆ, ಸೊಂಡಿಲು, ಅದು ಸಂಸ್ಕೃತಿ ಮತ್ತು ಸಂಪ್ರದಾಯನ ಪ್ರತಿಬಿಂಬಿಸುವಂಥದ್ದು. ನಾವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ನಮಗೆ ಆನೆ ಬೇಕೇ ಬೇಕು. ಹಾಗಾಗಿ ಈ ಎಲ್ಲ ಡಿಫ್ರೆಂಟ್ ಮೈಥಿಕಾಲಜಿಕಲ್ ಅನಿಮಲ್ ಅಂದರೆ ಮಿಥಿಕಲ್ ಅನಿಮಲ್. ಇದಕ್ಕೆ ಯಾಳಿ, ಗಜ ಯಾಳಿ ಅಂತ. ನೀವೆಲ್ಲ ಒಂದು ನಾರ್ನಿಯ ಹಾಲಿವುಡ್ ಮೂವಿ ನೋಡಿರ್ಬೋದು. ಬಾಡಿ ಇದೆ ಹಾರ್ಸ್ ಥರ, ಬಟ್ ಹ್ಯೂಮನ್ ಹೆಡ್ ಮಾತ್ರ ಇದೆ. ಸೊ 2 ವಿಶೇಷವಾದ ಕಂಬಗಳಿದೆ ಇದರಲ್ಲಿ. ಯಾವುದು ಕಂಬ ಇದೆ, ಕಂಬದ ಹೊರಭಾಗದ ಕೆತ್ತನೆಗಳು ಇದಕ್ಕೆ ವಿಜಯನಗರ ಶೈಲಿ, ದ್ರಾವಿಡ ಶೈಲಿ ಅಂತಕ್ಕಂಥದ್ದು. ಸೊ ಯಾವುದು ಕಂಬ ಇದೆ, ಕಂಬದ ಒಳಭಾಗದ ಕೆತ್ತನೆಗಳಿಗೆ ನೀವು ಬೇಲೂರು ಹಳೆಬೀಡಲ್ಲಿ ನೋಡ್ಬೋದು. ಎಷ್ಟೊಂದು ಶಿಲ್ಪಗಳೆಲ್ಲ ಬರೀ ಇನ್ನರ್ ಡಿಸೈನ್ ಇದೆ ಅಲ್ವಾ. ಸೊ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳ ಕಾಲಾವಧಿಯಲ್ಲಿ ಈ ರೀತಿಯ ವಿಭಿನ್ನಗಳನ್ನು ಪ್ರಯತ್ನ ಮಾಡಿದ್ದಾರೆ. ಅದನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ. ಬಟ್ ಆದರೆ ಇಲ್ಲಿ ಉಬ್ಬು ಶಿಲೆಗಳೇ ಜಾಸ್ತಿ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ದರ್ಶನಕ್ಕೆ ಹೋಗ್ಬೇಕಾ? ಅಲ್ಲಿ ಕೆಳಗಿಳಿರಿ, ಆ ಕಡೆ ಬನ್ನಿ. ನಮಸ್ತೆ ಮೇಡಮ್. ಆರಾಮ ಸರ್. ಸರ್, ಇಲ್ಲಿ ಕಾಣ್ತಾ ಇದೆ ನೋಡಿ, ಅದು ಶಿವ ಪಾರ್ವತಿ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣ ಅಂತ. ನಾನು ಆಗಲೇ ಹೇಳಿದೆ, ಎಲ್ಲ ದೇವಸ್ಥಾನ ಈ ಒಂದು ಇಡೀ ದೇವಸ್ಥಾನ ಕಟ್ಟಿದ್ದು ಒಬ್ಬೇ ರಾಜ ಅಲ್ಲ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳು ತಮ್ಮ ಒಂದು ಅವಧಿಯಲ್ಲಿ ಏನಾದರೂ ವಿಭಿನ್ನತೆ ಮತ್ತು ವಿಶೇಷತೆ ಮತ್ತು ಜೀರ್ಣೋದ್ಧಾರ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸೋದು ಅವರದೊಂದು ಸಂಪ್ರದಾಯ ಪದ್ಧತಿ. ಹಾಗಾಗಿ ಈ ಮಂಟಪವನ್ನು ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ನಂತರ ಕಟ್ಟಿರುವಂಥಕ್ಕೆ ಮಾಹಿತಿ. ಭಾಳ ಅದ್ಭುತವಂಥ ರೂಫ್ ಪೇಂಟಿಂಗ್ ಎಲ್ಲ ಇದೆ. ನಾನು ಆಗಲೇ ಬೆಳಿಗ್ಗೆ ಒಂದು ಸ್ಟೋರಿ ಹೇಳಿದೆ ನಿಮಗೆ, ಅದು ಶಿವ ಪಾರ್ವತಿ ಮದುವೆ ಕಲ್ಯಾಣೋತ್ಸವ ಸ್ಟೋರಿ. ಈ ಚಿತ್ರ ನೋಡಿ, ಆ ಚಿತ್ರದಲ್ಲಿ ಶಿವ ತಪಸ್ಸಲ್ಲಿ ಲೀನವಾಗಿದ್ದಾನೆ. ಓಕೆ, ಅಲ್ಲಿ ಮನ್ಮಥ ತನ್ನ ಹೂವಿನ ಬಾಣದಿಂದ ಶಿವನ ತಪಸ್ಸನ್ನು ಭಗ್ನಗೊಳಿಸ್ತಾ ಇದ್ದಾನೆ. ಆತನ ವಾಹನ ಗಿಳಿ ಇದೆ, ರಥದ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು.
ಆ ಬಿಲ್ ಏನಿದೆ ಅಲ್ಲ, ಕಬ್ಬಿನ ಒಂದು ಗನ್ನೆ, ಹೂವಿನ ಬಾಣ. ಶಿವ ತಪಸ್ಸಲೀನವಾಗಿದ್ದಾನೆ. ಶಿವ ಫ್ರೆಂಚ್ ಕಟ್ಟಿದೆ ನೋಡಿ, ಆ ಶಿಲ್ಪಿಯ ಕೈ ಚಳಕೆ ನೋಡಿ. ಆ ಕಲೆಯನ್ನು ತೋರಿಸಲಿಕ್ಕೆ ಶಿವನನ್ನು ಈ ರೀತಿಯಲ್ಲಿ ಕೂಡ ನೋಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಫ್ರೆಂಚ್ ಕಟ್ಟಲ್ಲಿ ತೋರಿಸಿದ್ದಾನೆ ಅಲ್ವಾ. ಇಲ್ಲಿ ಬ್ರಹ್ಮ ಸರಸ್ವತಿ ಜೊತೆಗೆ ಈ ಕಡೆ, ಇಲ್ಲಿ ಎಡಗಡೆ ವಿಷ್ಣು ಮತ್ತು ಲಕ್ಷ್ಮಿ ಜೊತೆ, ಶಿವ ಮಧ್ಯದಲ್ಲಿ ಶಿವ ಮತ್ತು ಪಾರ್ವತಿ ಜೊತೆ. ಅಲ್ಲಿ ವಿಷ್ಣುವಿಗೆ ಯಾವುದೇ ಕಾರಣಕ್ಕೂ ಮೀಸೆ ಇಲ್ಲ ನೋಡಿ ಅಲ್ವಾ. ಇಲ್ಲಿ ಶಿವನಿಗೆ ಬಹಳ ಅದ್ಭುತವಾದ ಮೀಸೆಯನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಮುಂದ್ಗಡೆ ಬನ್ನಿ. ಈ ಚಿತ್ರದಲ್ಲಿ ನೋಡಿ, ಶಿವ ಪಾರ್ವತಿಯ ಕಲ್ಯಾಣೋತ್ಸವ, ಮದುವೆ ಆದ ನಂತರ ರಿಸೆಪ್ಷನ್ ಅಂತ ಹೇಳ್ತೀವಲ್ಲ, ಆ ರಿಸೆಪ್ಷನ್ನಲ್ಲಿ ವಿಷ್ಣು ಮತ್ತು ಬ್ರಹ್ಮ ಇರತಕ್ಕ ಉಪಸ್ಥಿತಿ. ಅಲ್ಲಿ ವಿಷ್ಣುವಿಗೆ ಮತ್ತೆ ಮೀಸೆ ಬಂದಿದೆ ನೋಡಿ. ಹಾಗೆ ಸ್ವಲ್ಪ ಮುಂದ್ಗಡೆ ಬಂದರೆ ಶಿವನಿಗೆ ಗಡ್ಡದ ಜೊತೆಗೆ ಡಿಸೈನ್ ಮಾಡಿರುವಂಥದ್ದು, ಬ್ರಿಡ್ ಡಿಸೈನ್ ಅಲ್ವಾ. ವಧು ವರಹನ ಮದುವೆಯಲ್ಲಿ ಎಷ್ಟು ಶೃಂಗಾರ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಟ್ರಿಮ್ ಸೊ ಭಾಳ ಅದ್ಭುತವಾದ ಚಿತ್ರ ನೋಡಿ. ಸ್ವಲ್ಪ ಮುಂದ್ಗಡೆ ಬಂದರೆ ಅಷ್ಟದಿಕ್ಪಾಲಕರು, 8 ಡಿಫ್ರೆಂಟ್ ಡೈರೆಕ್ಷನ್ಸ್. ಈ ಪಿಕ್ಚರಲ್ಲಿ ತ್ರಿಪುರ ಸಂಹಾರ, 3 ರಾಕ್ಷಸರು ತ್ರಿಪುರರು ಸಂಹಾರ ಮಾಡೋದಕ್ಕೆ ಎಲ್ಲ ದೇವನ ದೇವತೆಗಳು ಶಿವನಿಗೆ ಶಕ್ತಿಯನ್ನು ಕೊಡುವಂಥದ್ದು. ಅಲ್ಲಿ ಸೂರ್ಯ ಚಂದ್ರ ಆ ರಥದ ಗಾಲಿಗಳಾಗ್ತಾರೆ. ಆ ಪಂಚಭೂತಗಳು 5 ಕುದುರೆಗಳಾಗುತ್ತೆ. ಆ ಕುದುರೆಗಳ ಲಗಾಮು ಶೇಷನಾಗ ಆಗ್ತಾನೆ. ಆ ರಥದ ಸಾರಥಿ ಬ್ರಹ್ಮನಾಗ್ತಾನೆ. ಆಕಾಶ ಬಿಲ್ಲಾಗುತ್ತೆ, ವಿಷ್ಣು ಬಾಣ ಆಗ್ತಾನೆ. ಎಲ್ಲ ದೇವತೆಗಳು ಶಕ್ತಿಯನ್ನು ಕೊಟ್ಟಿದ್ದಕ್ಕೆ ಆ 3 ರಾಕ್ಷಸನ ಸಂಹಾರ ಮಾಡೋದಕ್ಕೆ ಶಿವನಿಗೆ ಶಕ್ತಿ ಬರುತ್ತೆ. ಅದಕ್ಕೆ ತ್ರಿಪುರ ಸಂಹಾರ ಅಂತ. ಸರ್ ಅಲ್ಲಿ ಕಾಣ್ತಿದಲ್ಲ, ಅದು ವಿಷ್ಣುನ ದಶಾವತಾರಗಳು: ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ. ಸ್ವಲ್ಪ ಮುಂದ್ಗಡೆ ಬಂದರೆ ಅಲ್ಲಿ ಅರ್ಜುನ ಮತ್ಸ್ಯ ಯಂತ್ರಭೇದ ಮಹಾಭಾರತದ ಸನ್ನಿವೇಶ. ದ್ರೌಪದಿ ಸ್ವಯಂವರದಲ್ಲಿ ಮೀನು ನೀರಲ್ಲಿ ಏನು ಸುತ್ತಾ ಇರುತ್ತಲ್ಲ, ಅದರ ನೀರನ್ನು ನೆಲ ನೋಡ್ಕೊಂಡ್ಬಿಟ್ಟು ಆ ಮೀನಿನ ಕಣ್ಣಿಗೆ ಹೊಡೆಯುವಂಥದ್ದು. ಅದು ವಿದ್ಯಾರಣ್ಯ ಸ್ವಾಮೀಜಿಯವರ ಪಲ್ಲಕ್ಕಿ ಮಹೋತ್ಸವ. ಅದ್ರ ಪಕ್ಕದಲ್ಲಿ ಬನ್ನಿ, ಒಂದು ಚಿಕ್ಕ ಗೋಪುರ ಕಾಣ್ತಾ ಇದೆ ಆ ಪೇಂಟಿಂಗಲ್ಲಿ. ಅದು ಕೃಷ್ಣದೇವರನ್ನ ಪಟ್ಟಾಭಿಷೇಕ ಆದಮೇಲೆ ಕಟ್ಟತಕ್ಕಂಥ ರಾಯರ ಗೋಪುರಕ್ಕೆ ಅನ್ನೋಕ್ಕೆ ಸಾಕ್ಷಿ. ಸ್ವಲ್ಪ ಬಂದ್ಗಡೆ ಅಲ್ಲಿ ಮುಖವಾಡ ಇದೆ. ಅದು ಕೃಷ್ಣದೇವರನ್ನ ಪಟ್ಟಾಭಿಷೇಕ ಆದಮೇಲೆ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಕೊಟ್ಟಿರುವಂತಹ ಒಂದು ಮುಖವಾಡ ಅಂತ ಈಗಲೂ ಇದೆ ಸರ್. ಅದು ವಿಶೇಷ ದಿನಗಳಲ್ಲಿ ಜಾತ್ರಾ ಮಹೋತ್ಸವ, ಫಲಪೂಜೆ ಈ ಸಮಯದಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಈಗೆಲ್ಲ ಬ್ಯಾಂಕ್ ಲಾಕರಲ್ಲಿರುತ್ತೆ, ಟ್ರೆಷರಲ್ಲಿರುತ್ತೆ. ಅಲ್ಲಿ ನೋಡಿ ಅಲ್ವಾ, ಕಾಣಲಿ ಎಡ್ಜಿ ಕಾಣುತ್ತೆ ಮುಖವಾಡ ಮತ್ತು ಚಿಕ್ಕ ಗೋಪುರ. ಸರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೆಲ್ಲ ಕಲರ್ಗಳನ್ನು ಮಾಡ್ತಕ್ಕಂಥದ್ದು ಅಂದಿನ ಕಾಲದಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸ್ಕೊಂಡೇ ಮಾಡಿದ್ದಾರೆ. ಉದಾಹರಣೆಗಳಾದರೆ ಹೂವು, ತರಕಾರಿ, ಇತರ ಗಿಡ ಮೂಲಿಕೆಗಳಿಂದ ಸಂಗ್ರಹಣೆ ಮಾಡಿ ಆ ಕಲರ್ಗಳನ್ನು ಅಪ್ಲೈ ಮಾಡೋದಕ್ಕೆ ಇವತ್ತಿಗೂ ಅಂಥ ಕಲರ್ ಹಾಗೆ ಉಳ್ಕೊಂಡಿದೆ. ಸರಿಸುಮಾರು 600 ವರ್ಷಗಳಾದರೂ ಕೂಡ ಅಂಥ ಅದ್ಭುತವಾದ ಬಣ್ಣಗಳನ್ನು ನಾವು ನೋಡಬಹುದು. ಅಲ್ಲಿ ಕಾಣ್ತಾ ಇಲ್ಲ ದ್ವಾರಪಾಲಕರು, ಶಿವನ ದ್ವಾರಪಾಲಕರು ನಂದ ಸುನಂದ, ವಿಷ್ಣು ದ್ವಾರಪಾಲಕರು ಜಯ ವಿಜಯ, ಬ್ರಹ್ಮನ ದ್ವಾರಪಾಲಕರು ಜ್ಞಾನ ಸುಜ್ಞಾನ. ಇಲ್ಲಿ ಚೈನ್ ಕಾಣ್ತಾ ಇದೆಯಲ್ಲ, ಇದು ಸಂಕಲ್ಪ. ಅಂದರೆ ಯಾರಿಗೆ ಮಕ್ಕಳಾಗೋದಿಲ್ಲ ಅವರು ಇಲ್ಲಿ ಶಿವ ಪಾರ್ವತಿಯ ಈ ತೊಟ್ಟಿಲು ಸೇವೆ ಮಾಡಿದ್ರೆ ಅವ್ರಿಗೆ 1 ವರ್ಷದಲ್ಲಿ ಮಕ್ಕಳ ಭಾಗ್ಯ ಬರುತ್ತೆ. ಯಾರಿಗೆ ಮದುವೆ ಯೋಗ ಬಂದಿರೋದಿಲ್ಲ ಅಲ್ಲಿ ಶಿವ ಪಾರ್ವತಿಯ ಕಲ್ಯಾಣೋತ್ಸವ ಮಾಡಿದ್ರೆ ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಆ ಕಲ್ಯಾಣ ಕೂಡಿ ಬರುವಂತಹ ಭಾಗ್ಯ ಇದೆ. ಇವತ್ತಿಗೂ ಆ ಸಂಪ್ರದಾಯ ಉಳ್ಕೊಂಡಿದೆ. ಅಂಥ ಒಂದು ಶಕ್ತಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಇದೆ. ಇದು ಯಾವಾಗ ಬೇಕಾದ್ರೂ ಮಾಡ್ಬೋದು, ಹಾಗೆ ಹೀಗೆ ಅಂತ ನಿರ್ದಿಷ್ಟ ಇಲ್ಲ. ಅವರು ಯಾರಾದರೂ ತಮ್ಮ ಸಂಕಲ್ಪನ ಬೇಡಿಕೆಗಳನ್ನ ಅಥವಾ ಕೇಳ್ಕೊಳ್ಳಿಕ್ಕೆ ಬಂದಾಗ ಮಾಡ್ಕೋಬೋದು. ಸಲ್ಲುಡಿ ಕಾಣ್ತಾ ಇದೆಯಲ್ಲ, ಅದು ಶಿವನಿಗೆ 3 ಕಣ್ಣಿದೆ. ಆ 3ನೇ ಕಣ್ಣು ಯಾವಾಗಲೂ ಉಗ್ರ ಸ್ವರೂಪ ಆಗಿರುತ್ತೆ. ಅದು ಯಾಕಂದ್ರೆ ವಿರೂಪ ಆಗಿರೋ ಕಾರಣ ಆತನ ಶಾಂತವಿಟ್ಕೊಳ್ಳೋಕ್ಕೆ ಗಂಧವನ್ನು ತೇದು ಯಾವಾಗಲೂ ಆ 3ನೇ ಕಣ್ಣಿಗೆ ಇಡ್ತಾರೆ ಇವತ್ತು ದೇವಸ್ಥಾನದಲ್ಲಿ. ಅದು ಗಂಧ ತೇಯುವಂಥ ಮಾಡೋಕ್ಕೆ ಕಲ್ಲು. ಆದರೆ ಇವಾಗ ಅದರಲ್ಲಿ ಬಳಸೋದಿಲ್ಲ ಸರಿ. ಅದು ಗಂಧ ತೇಯೋದಕ್ಕೆ ಡ್ರಮ್ ಪೂಜೆ ಮಾಡಬೇಕಾದಾಗ ನಗಾರಿಯನ್ನು ಬಾರಿಸುವಂಥದಕ್ಕೆ ಈಗೆಲ್ಲ ಅದನ್ನ ಬಳಸ್ತಾ ಇದ್ದೀವಿ. ಅಲ್ಲಿ ಕಾಣುತ್ತೆ ನೋಡಿ ಯಾವ ವಿರೂಪಾಕ್ಷ. ನಾನಾಗಲೇ ಹೇಳಿದೆ ನಿಮಗೆ, ಇಡೀ ದೇವಸ್ಥಾನ ಒಬ್ಬೇ ರಾಜನ ಕಟ್ಟಿದ್ದಲ್ಲ, ಬೇರೆ ಬೇರೆ ಸಮಯದಲ್ಲಿ ಕಟ್ಟಿದ್ದಕ್ಕೆ ಉದಾಹರಣೆಗಳಾದರೆ ಇಲ್ಲಿ ನೋಡಿ, ಈ ಕಂಬಗಳಲ್ಲಿ ಶಿಲ್ಪ ಇದೆ, ಡಿಸೈನ್ ಇದೆ, ಮಾಡೆಲ್ ಇದೆ, ಕಾರ್ವಿಂಗ್ಸ್ ಇದೆ ಅಲ್ವಾ. ಅಲ್ಲಿ ನೋಡಿ ಆ ಪಿಲ್ಲರ್ಸಲ್ಲಿ ಏನೂ ಇಲ್ಲ. ಇಟ್ಸ್ ಎ ಇನ್ಕಂಪ್ಲೀಟೆಡ್ ಪಾರ್ಟ್, ಆ್ಯಡೆಡ್ ಲೇಟರ್. ಒಳಗಡೆ ಬನ್ನಿ ಸರ್, ಬಟ್ ಒಳಗಡೆ ವೀಡಿಯೋ ಇಲ್ಲ ಸರ್.
ಸರ್ ಇಲ್ಲಿ ಕಾಣ್ತಾ ಇದ್ದಾರೆ ಅದು ಹ್ಞೂ ಇಸ್ ಅ ಬ್ಯೂಟಿಫುಲ್ ಆರ್ಚ್. ಹಾಂ ಹಾಂ ಓಕೆ, ಹ್ಞೂ ಅಲ್ಲಿ ಮೇಲ್ಗಡೆ ಪೇಂಟಿಂಗ್ಸ್ ಇದೆ, ನ್ಯಾಚುರಲ್ ಡೈಸ್ ಮೇಡ್ ಫ್ರಮ್ ದ ಫ್ಲವರ್ ವೆಜಿಟೇಬಲ್ ಕೈಂಡ್ ಆಫ್ ಆರ್ಬರಿಕ್ ಲೀವ್ಸ್. ಗಿಡ ಮೂಲಿಕೆಗಳನ್ನು ಮಾಡ್ತಕ್ಕಂಥ ನ್ಯಾಚುರಲ್ ಡೈಸ್. ಹ್ಞೂ ವಿಷ್ಣು ಯಾವಾಗಲೂ ಮಾಡ್ಕೊಳ್ಳೋದು ಶೇಷನಾಗನ ಮೇಲೆ. ಹೌದು. ಹಾಂ ಇದು ವಿಷ್ಣುನ 2ನೇ ಅವತಾರ ಕೂರ್ಮ ಅವತಾರ, ಹ್ಞೂ ಕಾಪರ್ ಮತ್ತು ಗ್ಲಾಸ್. ಓಕೆ. ಬನ್ನಿ, ಭಾಳ ದಿವಸದ ಮೇಲೆ ದಾಸೋಹ ಸ್ಟಾರ್ಟ್ ಆಗಿದೆ. ಊಟ ಮಾಡೋಣ ಬನ್ನಿ. ದರ್ಶನ ಆಯಿತು, ಇವಾಗ ಪ್ರಸಾದ. ಬನ್ನಿ. ಸರ್ ಇಲ್ಲಿ ಗೋಡೆ ಮೇಲೆ ನೆರಳು ಕಾಣಿಸ್ತಾ ಇದೆಯಲ್ಲ, ಅದು ಪೂರ್ವಕ್ಕೆ ಹಾಕಿಕೊಂಡಿರ್ತಕ್ಕಂಥ ದೊಡ್ಡ ಗೋಪುರ, ಡಿಸ್ಟರ್ಬ್ ಆಗಿ ಗೋಪುರದ ನೆರಳು, ಉಲ್ಟಾ ಛಾಯೆ. ಇದು ನಮ್ಮ ವಿಜ್ಞಾನದ ಪ್ರಕಾರ ಹೇಳೋದಾದ್ರೆ ಭೌತಶಾಸ್ತ್ರದಲ್ಲಿ ಪಿನ್ ಹೋಲ್ ಕ್ಯಾಮರಾ ಮೆಥಡ್ ಅಂದ್ರೆ ಸೂಜಿ ಮಾದರಿಯ ವಿಧಾನವನ್ನ ಅಳವಡಿಸಿಕೊಂಡಿದ್ದಾರೆ. ಸೂರ್ಯ ಪೂರ್ವದಲ್ಲಿ ಇರಲಿ ಅಥವಾ ಪಶ್ಚಿಮದಲ್ಲಿ ಇರಲಿ, ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಆ ದೊಡ್ಡ ಗೋಪುರದ ನೆರಳು ಕಾಣುತ್ತೆ. ಇದು ಒಂದು ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದಿತ್ತು ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿ ಆದ್ರೆ, ಎರಡನೇದಂದ್ರೆ ಪ್ರತಿಯೊಬ್ಬ ಭಕ್ತ ದೇವಸ್ಥಾನಕ್ಕೆ ಬಂದಾಗ ಸಂಕಲ್ಪ ಮಾಡ್ಕೊಳ್ಳುವಂತ ಪದ್ಧತಿ. ಆದ್ರೆ ದೇವರನ್ನ ಮುಟ್ಟಿ ನೋಡು, ಕಳಸಕ್ಕೆ ಸಂಕಲ್ಪ ಮಾಡಿ ನೋಡೋಣ ಒಂದು ಸಂಪ್ರದಾಯ ಪದ್ಧತಿ. ಅದಕ್ಕೆ ಎಲ್ರೂ ಆ ಕಳಸ ಮುಟ್ಟಕ್ಕೆ ಆಗೋದಿಲ್ಲ ಒಂದೇ ಕಾರಣಕ್ಕೆ ಆ ನೆರಳಲ್ಲಿ ಈ ಕೆಳಗಡೆ ಮುಟ್ಟಿ ತಮ್ಮ ಸಂಕಲ್ಪವನ್ನ ಇಚ್ಛೆಯನ್ನ ಮಾಡ್ಕೋಬಹುದು. ಸೊ ಇದು ಆ ದೊಡ್ಡ ಗೋಪುರದ ಉಲ್ಟಾ ಛಾಯೆ ನೆರಳು. ಇದರಲ್ಲಿ ಎರಡನೇ ವಿಚಾರ ಅಂತಂದ್ರೆ ಕ್ಯಾಮರಾದಲ್ಲಿ ಝೂಮ್ ಬರುತ್ತೆ, ಚಿಕ್ಕದು ದೊಡ್ಡದಾಗ್ಲಿಕ್ಕೆ. ಸೊ ಅದನ್ನ ಅಲ್ಲಿ ನೋಡ್ಬೋದು ಗೋಡೆಯಲ್ಲಿ. ಅಲ್ಲಿ ನೋಡಿ, ನೋಡಿ ಚಿಕ್ಕದಾಗುತ್ತೆ, ಓಹೋ ಸೂಪರ್. ದೊಡ್ಡದಾಗುತ್ತೆ ಝೂಮ್ ಅಲ್ವಾ? ಹೌದು, ದೊಡ್ಡದು ಚಿಕ್ಕದು. ಸೊ ಇಲ್ಲಿ ಶೇಕ್ ಆಗುತ್ತೆ ನಾವು. Small hole, big tower on the wall. Scientific reason, pinhole camera method. ಅದೇ ರೀತಿ ನಿಮ್ಗೆ ಇನ್ನೊಂದು ಎರಡು ಕೂಡ ಕಾಣುತ್ತೆ. ಇಲ್ಲಿ ನೋಡಿ, ಈ ಗೋಪುರ ನೋಡಿ ಕಾಣುತ್ತಲ್ಲ, ಹೌದು. ಈ ಗೋಪುರ ನೆರಳು ಇಲ್ಲಿ ನೋಡಿ ಕಾಣ್ತದೆ. ಇದು ಗೋಪುರ ಓ ಇಲ್ಲಿದೆಯಲ್ಲ. ಹಾಂ ಹಾಂ ಹಾಂ, ಅಲ್ಲಿ ಕಾಣ್ತಾನೆ ಅಲ್ವಾ? ಹೌದು. ಹಾಂ, ಇಲ್ಲಿ ಗೋಪುರ. ಇದು ಗರ್ಭಗೃಹದ ಗೋಪುರದ ನೆರಳು. ಅದು ಎಲ್ಲ ಟೈಮಲ್ಲಿ ಕಾಣುತ್ತೆ. ಹೌದು, ಬೆಳಿಗ್ಗೆ ಅಲ್ಲಿ ಎಲ್ಲಿ ಕಾಣ್ತಾ ಅಲ್ಲಿವರೆಗೆ ಇಲ್ಲಿ ಕಾಣ್ತಾನೆ. ಫೋಟೋ ಇಲ್ಲ ಸರ್. ಇದು ಪಂಪಾದೇವಿ. ಸೊ ಇದು ಗುಲಗಂಜಿ ಮಾಧವ. ಹಾಂ ಸರ್. ಗುಲಗಂಜಿ ಮಾಧವ ದೇವಸ್ಥಾನ ಒಳಗಡೆ ಇರ್ತಕ್ಕಂಥದ್ದು ಶಿವಲಿಂಗ ಮತ್ತು ಹಿಂದ್ಗಡೆ ವಿಷ್ಣು ಒಟ್ಟಿಗೆ ಇರ್ತಕ್ಕಂಥ ಸ್ಥಳ. ವಿಷ್ಣು ಮತ್ತು ಶಿವ ಒಟ್ಟಿಗೆ ಇರ್ತಕ್ಕಂಥ ಸ್ಥಳ. ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಒಳಗಡೆ ಇದೆಲ್ಲ, ಅಲ್ಲಿ ಶಿವ ಮತ್ತು ಬ್ರಹ್ಮ ಇರೋದು, ಚತುರ್ಮುಖ ಬ್ರಹ್ಮ. ನಾನಾಗಲೇ ಹೇಳಿದೆ ಶಿವ ಮತ್ತು ವಿಷ್ಣು ಇರ್ತಕ್ಕಂಥ ಜಾಗ ಇದು. ಇದಕ್ಕೆ ಗುಲಗಂಜಿ ಮಾಧವ ಅಂತ. ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಒಳಗಡೆ ಶಿವ ಮತ್ತು ಬ್ರಹ್ಮ ಇದ್ದಾರೆ.
ಸೊ ನಾನಾಗಲೇ ಹೇಳಿದೆ ಈ ದೇವಸ್ಥಾನ ಒಳಗಡೆ ಬ್ರಹ್ಮ ವಿಷ್ಣು ಶಿವ 3 ಜನ ಒಟ್ಟಿಗೆ ಇರ್ತಕ್ಕಂಥ ಸ್ಥಳ ಅಂತ. ಉತ್ತರದಲ್ಲಿ ಎಷ್ಟು ಕಾಶಿ ಮಹತ್ವನೋ ಅದಕ್ಕಿಂತಲೂ 1 ಗುಲಗಂಜಿ ಗಾತ್ರ ಶಕ್ತಿ ಜಾಸ್ತಿ ದಕ್ಷಿಣ ಕಾಶಿಗೆ. ಯಾಕೆಂದರೆ 3 ಜನ ಒಟ್ಟಿಗೆ ಇರೋ ಕಾರಣ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಪವರ್. ಗುಲಗಂಜಿ ಮಾಧವ ಹೋಗ್ರಿ ಒಳಗಡೆ ಹೋಗ್ರಿ. ಇದು ನಾರ್ತ್ ಗೇಟ್ ವೇ, ನಾರ್ತ್ ಎಂಟ್ರೆನ್ಸ್. ಸೊ ಇವೆಲ್ಲ ಅದಕ್ಕಿಂತಲೂ ಪೂರ್ವದಲ್ಲಿರ್ತಕ್ಕಂಥ ಶಾಸನಗಳು, ವೆರಿ ಬ್ಯೂಟಿಫುಲ್ ಸ್ಮಾಲ್ ಆರ್ಟ್, ಸ್ಮಾಲ್ ಇನ್ಸ್ಕ್ರಿಪ್ಷನ್ಸ್. ಇಲ್ಲಿ ನೋಡಿ ಭಾಳ ಚಿಕ್ಕ 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 ಅಕ್ಷರಗಳಿದೆ. ಸರ್, ಪ್ರತಿಯೊಂದು ದೇವಸ್ಥಾನದ ಪಕ್ಕ ಈ ಥರ ಪುಷ್ಕರಣಿ ಕಲ್ಯಾಣಿ ಅಂತ ಇರುತ್ತೆ. ಇದರ ವಿಶೇಷತೆ ಅಂತಂದರೆ ಈ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಆ ಮೂರ್ತಿಗಳನ್ನು ಪೂಜೆ ಆದಮೇಲೆ ಪಲ್ಲಕ್ಕಿಯಲ್ಲಿ ತೊಗೊಂಬಂದು ಇಲ್ಲಿ ಹೂವಿನ ಅಲಂಕಾರ ಮಾಡತಕ್ಕಂಥ ತೆಪ್ಪದಲ್ಲಿ ಆ ಮೂರ್ತಿಗಳನ್ನ ಇಟ್ಬಿಟ್ಟು ಧಾರ್ಮಿಕ ವಾದ್ಯ ಮೇಳಗಳು ಮತ್ತು ಪುರೋಹಿತರುಗಳಿಂದ ಈ ಮಂತ್ರ ಘೋಷಣೆ ಮುಖಾಂತರ ಪರಿಕ್ರಮ ಹಾಕುವಂಥ ಒಂದು ಪದ್ಧತಿ. ಈಗ ತೆಪ್ಪೋತ್ಸವ ಅಂತ ಇದು ನಿರಂತರವಾಗಿ ನಡೆಯುತ್ತೆ, ಇವಾಗೂ ನಡೀತಾ ಇರುತ್ತೆ. ಅದು ಫಲಪೂಜೆಯಲ್ಲಿ ಹಾಗೆ ಜಾತ್ರಾ ಮಹೋತ್ಸವದಲ್ಲಿ. ಆದರೆ ಈ ನೀರು ಪ್ರತಿ ಸಲನೂ ಅಂದರೆ ಮಳೆಗಾಲದಲ್ಲಿ ನೀರು ಹೆಚ್ಚಾದಾಗ ನದಿಯಲ್ಲಿ ಆಟೋಮೆಟಿಕ್ ಈ ಅಂಡರ್ಗ್ರೌಂಡ್ ಕೆನಾಲ್ ಫೆಸ್ಟ್ ಇದೆ ನೋಡಿ, ಅಲ್ಲಿಂದ ಒಳಗಡೆ ಬರುತ್ತೆ, ನೀರು ಕಡಿಮೆ ಆದರೆ ಹೊರಗಡೆ ಹೋಗ್ಬಿಡುತ್ತೆ. ಇನ್ಫ್ಲೋ ಔಟ್ಫ್ಲೋ. ಎಸ್, ಹೌದು ಸರ್. ಇವತ್ತಿಗೂ ನಾವು ಅದನ್ನೇ ಬಳಸ್ಕೊಳ್ತಾ ಇದ್ದೀವಿ. ಅದೇ ಸಿಸ್ಟಮಲ್ಲಿ ಆಗುತ್ತೆ. ನೀರು ಜಾಸ್ತಿ ಆದರೆ ಒಳಗಡೆ ಬಂದ್ಬಿಡುತ್ತೆ ನೀರು ಆಟೋಮೆಟಿಕ್. ಇದು ನಾರ್ತ್ ಗೇಟ್ ವೇ ಟುವರ್ಡ್ ನದಿ ತೀರಕ್ಕೆ ಹೋಗುವಂಥದ್ದು, ತುಂಗಭದ್ರಾ ನದಿಗೆ ಹೋಗುವಂಥ ದಾರಿ ಇದು. ಇಲ್ಲ ಸರ್, ಸರ್ ಇಲ್ಲ ಇಲ್ಲ ಸರ್, ಇದು ನದಿಗೆ ಹೋಗೋ ದಾರಿ. ಅಲ್ಲಿ ಶಿವ ನಂದಿ. ಇದು ತುಂಗಾಭದ್ರಾ ನದಿ. ಸಹಜವಾಗಿ ವರ್ಷ ಪೂರ್ತಿ ಇಷ್ಟು ಇದಕ್ಕಿಂತಲೂ ಕಡಿಮೆ ಹರಿಯುತ್ತೆ. ಆದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೆ ಅಲ್ಲಿಗೇನು ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಹಾಂ, ಅಲ್ಲಿ ನೋಡಿ ಯಾಕಂತಲ್ಲ. ಸೊ 3,50,000 ಕ್ಯೂಸೆಕ್ಸ್ 1992ದಲ್ಲಿ ಬಂದಿರತಕ್ಕಂಥದ್ದು. ಯೂಶ್ವಲಿ ಅದರ ಟೈಮಲ್ಲಿ ಸ್ವಲ್ಪ ಇಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಬನ್ನಿ. ಸೊ ಇದು ನದಿ ತೀರ. ನದಿ ತೀರದಲ್ಲಿ ಚಿಕ್ಕ ಚಿಕ್ಕ ಮಂಟಪಗಳಿದೆ. ಅಲ್ಲಿ ಒಂದು ಮಂಟಪಗಳಿದೆ, ಕೆಲವೊಂದು ಕಡೆ ಶಿವನ ದೇವಸ್ಥಾನಗಳಿದೆ, ನಂದಿ ಕೂಡ ಇದೆ ನೋಡಿ ಮೇಲ್ಗಡೆ. ಸೊ ಇವೆಲ್ಲ ಧಾರ್ಮಿಕ ಆಚರಣೆ ನಡೀತಕ್ಕಂಥದ್ದು ನದಿ ತೀರದಲ್ಲಿ. ಇದು ತೀರಾ ಖಾಲಿಯಾಗಿ ಅಲ್ಲಿವರೆಗೂ ಹೋಗೋ ಥರ ಯಾವಾಗ ಆಗುತ್ತೆ ಸರ್? ಅದು ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲಲ್ಲಿ ನೀರಿನ ಮಟ್ಟ ತುಂಬ ಕಡಿಮೆ ಆಗುತ್ತೆ. ಆಗ ಜನರು ಆ ನಂದಿ ಇದೆಯಲ್ಲ ಅಲ್ಲಿವರೆಗೂ ಹೋಗ್ಬೋದು. ಮಂಟಪದಲ್ಲಿ ಶಿವಲಿಂಗ ಏನಾದ್ರು ಇದೆಯಾ? ಒಳಗಡೆ ಇದೆ ಸರ್, ಎಲ್ಲ ಹೊಡೆದೋಗಿರಿದಾಗ ಭಿನ್ನ ಆಗಿರ್ತಕ್ಕಂಥ ಶಿವಲಿಂಗಗಳಿದೆ ಅಷ್ಟೇ. ಆದರೆ ಅವಾಗ ತುಂಬ ಶೆಕೆ ಇರುತ್ತೆ. ಹೌದು ಸರ್, ತುಂಬ ಸರ್. ಆ್ಯಕ್ಚುಲಿ ಬೇಸಿಗೆಯಲ್ಲಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಆದರೆ ಬೇಸಿಗೆಯಲ್ಲಿ ಬರಬಹುದು. ಹೇಗೆ ಅಂತಂದರೆ ಬೆಳಿಗ್ಗೆ 5ರಿಂದ 9-10 ಗಂಟೆವರೆಗೆ ನೋಡ್ಕೊಂಬಿಟ್ಟು ಮಧ್ಯಾಹ್ನ 10ರಿಂದ ಮತ್ತೆ 4 ಗಂಟೆವರೆಗೆ ರೆಸ್ಟ್ ಮಾಡಿಬಿಟ್ರೆ ಸಂಜೆ 5 ಗಂಟೆಯಿಂದ ಮತ್ತೆ 7 ಗಂಟೆವರೆಗೆ ನೋಡ್ಬೋದು. ಅದು ಇದಕ್ಕಿಂತಲೂ ವಿಶೇಷವಾಗಿರುತ್ತೆ ಸಮ್ಮರಲ್ಲಿ ಇನ್ನೂ ಬ್ಯೂಟಿಫುಲ್. ಅಂದರೆ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಸನ್ರೈಸು, ಸನ್ಸೆಟ್ಸು, ಆಮೇಲೆ ನೇಚರ್ ವಾಕ್ ಅಲಾಂಗ್ ದ ರಿವರು. ಏನಂದ್ರೆ ಆ ಬೆಳಿಗ್ಗೆ 10 ಗಂಟೆ ಒಳಗಿರುತ್ತಲ್ಲ, ಇಟ್ಸ್ ಅಸ್ಸಮ್ ಪ್ಲೇಸ್. ಅದ್ಭುತ. ಹಂಪಿಯನ್ನು ನೋಡಲಿಕ್ಕೆ ಅದ್ಭುತ ಅದು.
ಸಮರ್ಲೆ. ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಗೈಡ್ ಸರ್ವಿಸ್ ತೊಗೊಳ್ಳಿ. ಸರ್ವಿಸ್ ತೊಗೊಳಕ್ಕೆ ಮುಂಚೆ ಅವರ ಲೈಸೆನ್ಸ್ ಕೂಡ ಚೆಕ್ ಮಾಡ್ಬೋದು. ಈಗ ಕಡಲೆಕಾಳು ಗಣೇಶ ವಿಡಿಯೋ ಎಡಿಟಿಂಗ್ ನಡೀತಾ ಇದೆ. ಎಡಿಟಿಂಗ್ ಆಗಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಕಡಲೆಕಾಳು ಗಣೇಶ ವಿಡಿಯೋ ಸಿಗೋಣ. ನಮಸ್ಕಾರ.